ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿಗೆ ಫಾದರ್ಸ್ ಡೇ ದಿನ ಆಗಿರೋದ್ರಿಂದ ಅವ್ರ ಅಪ್ಪನ ನೆನಪು ತುಂಬ ಕಾಡುತ್ತೆ. ಹಾಗಾಗಿ ಅವ್ರ ಅಪ್ಪನ ಫೋಟೋ ಇಟ್ಕೊಂಡು ಅವರಪ್ಪ ಹೇಗೆ ನಡ್ಕೊಳ್ತಾಯಿದ್ರು, ಅವರಪ್ಪ ಅವಳಿಗೆ ಏನೇನು ಕೊಡಿಸ್ತಾಯಿದ್ರು, ಸ್ಲಿಪ್ಪರ್ ತಂದು ಕೊಡ್ತಾಯಿದ್ರು, ಅವಳನ್ನು ಕರ್ಕೊಂಡು ಹೋಗಿ ಆಟ ಆಡಿಸ್ತಾಯಿದ್ರು, ಅವೆಲ್ಲ ನೆನಪು ಮಾಡಿಕೊಂಡು ಪಾಪ ಅವಳು ಬೇಜಾರು ಮಾಡಿಕೊಂಡು ಬೆಡ್ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಬೆಡ್ ಮೇಲೆ. ಆ ಫೋಟೋ ನೋಡಿಕೊಂಡು ಅಪ್ಪ ಏನೆಲ್ಲ ಮಾಡ್ತಿದ್ರು ನನಗೆ ಅಂತೇಳ್ಬಿಟ್ಟು ಎಲ್ಲನೂ ನೆನ್ಕೊಂಡು ಅಳ್ತಾ ಇರ್ತಾಳೆ. ಅದು ಅಜಿತ್ ಅವಾಗ ರೂಮೊಳಗೆ ಬರ್ತಾನೆ. ಬಂದು ಅವನ ಪಾಡಿಗೆ ಅವನು ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ವಾಶ್ರೂಮಿಗೆ ಹೋಗಿ ಎಲ್ಲ ಟವಲ್ ತಗೊಂಡು ಮುಖ ಒರೆಸ್ಕೊಳ್ಳೋಕ್ಕೆ ಮತ್ತೆ ಈಚೆ ಬರ್ತಾನೆ ರೂಮಿಗೆ. ಈಚೆಗೆ ಬಂದಾಗ ಇವಳು ಅದೇ ಪೊಸಿಷನಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು, ನೀನು ಟ್ರೈನಿಂಗ್ ತೊಗೊಳ್ಬೇಕಾದ್ರೆ ಮೈಕೈಯೆಲ್ಲ ನೋವು ಬರುತ್ತೆ, ಸುಸ್ತಾಗುತ್ತೆ, ಹೌದು ಆಬ್ವಿಯಸ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕಾನ್ಸ್ಟೇಬಲ್ ಟ್ರೈನಿಂಗು ಅಂದರೆ ಅದು ಅಷ್ಟು ಕಷ್ಟನೇ, ಕಠಿಣವಾಗೇ ಇರುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು, ನಿಧಾನಕ್ಕೆ ಅದೆಲ್ಲ ಸರಿ ಹೋಗುತ್ತೆ, ಒಂದು 2-3 ದಿನ ಹಂಗಿರುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆವಾಗಲೂ ಅವಳು ಪೊಸಿಷನ್ ಚೇಂಜ್ ಮಾಡಲ್ಲ, ಅಳ್ತಲೇ ಇರ್ತಾಳೆ. ಅದು ಇವನಿಗೆ ಯಾಕೆ ಕೂತಲ್ಲೇ ಕೂತಿದ್ದಾಳೆ ಅಂತೇಳ್ಬಿಟ್ಟು ಮತ್ತೆ ಆ ಟೀಫೈನ ಈ ಕಡೆ ಎತ್ಕೊಂಡು ಬಂದು ಇಟ್ಕೊಂಡು ಕೂತ್ಕೊಳ್ತಾನೆ. ಕೂತ್ಕೊಂಡು ಯಾಕೆ ಅಳ್ತಾ ಇದೆಯಾ, ಸುಸ್ತಾಯ್ತಾ, ಏನು ಕತೆ ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಇಲ್ಲ ಸಾಹೇಬ್ರೆ, ನಮ್ಮ ಅಪ್ಪ ನೆನಪಾದರು, ನಮ್ಮ ಅಪ್ಪ ದಿನಾಚರಣೆ ಅಲ್ಲ ಇವತ್ತು, ಅದಕ್ಕೆ ಅಪ್ಪ ನೆನಪಾದರು, ಅದಕ್ಕೆ ನನಗೆ ತುಂಬ ನೆನಪು ಕಾಡ್ತಾ ಇದೆ ಅದ್ರ ಬಗ್ಗೆ ಅಂತ ಹೇಳ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ಹೌದು ಅಪ್ಪನ ಕಳ್ಕೊಂಡವ್ರು ಎಲ್ಲರಿಗೂ ಅದೇ ಸಮಸ್ಯೆ ಕಾಡುತ್ತೆ, ನೀನು ಬೇಜಾರು ಮಾಡ್ಕೋಬೇಡ ಬಿಡು ಅಂತೇಳಿ. ಇವತ್ತು ಅಪ್ಪನ ದಿನಾಚರಣೆ ಆಗಿರೋದ್ರಿಂದ ಅಪ್ಪಗೆ ಕೇಕ್ ಕೊಡ್ಸೋಣ ಅಂತೇಳಿ ಅವನೇ ಮಾತಾಡಿ, ಭೂಮಿ ಅವನು ಇಬ್ಬರು ಮಾತಾಡಿ ಕೇಕ್ ತರಿಸ್ಕೊಂಡು ಮೇಲಿಂದ ಇಳಿದು ಬರ್ತಾರೆ. ಅಷ್ಟೊತ್ತಿಗೆ ಇವರೆಲ್ಲ ಲಿವಿಂಗ್ ರೂಮಲ್ಲಿ ಕೂತಿರ್ತಾರೆ. ಸಾಮಾನ್ಯ ಅಬ್ವಿಯಸ್ಲಿ ಇವರೆಲ್ಲ ಲಿವಿಂಗ್ ರೂಮಲ್ಲೇ ಕೂತು ಮಾತುಕತೆ ಮಾಡ್ತಿರ್ತಾರೆ ಯಾವಾಗಲೂ. ಆಮೇಲೆ ಅಪ್ಪನಿಗೆ ಇದನ್ನು ಕೇಕಿನ ಬಾಕ್ಸನ್ನು ಕೊಟ್ಬಿಟ್ಟು, ಅಪ್ಪ ಹುಟ್ಟುಹಬ್ಬದ ಶುಭಾಶಯಗಳಪ್ಪ ಅಂತಾನೆ, ಅಲ್ಲ ಸಾರಿ, ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳಪ್ಪ ಅಂತ ಹೇಳ್ತಾನೆ. ಆವಾಗ ಅವರ ಮಾವಂಗೆ ಬೇಜಾರಾಗುತ್ತೆ. ಅವನು ನನಗೂ ಮಗ ಇದ್ದಿದ್ರೆ ನನಗೂ ಹಿಂಗೆ ನಾನು ಅಲ್ವಾ, ಮಗಳು ಮಗನ ಇದ್ದಿದ್ರೆ ಅಂತೇಳಿ ಅವನು ಯೋಚನೆ ಮಾಡ್ತಿರ್ತಾನೆ. ಭೂಮಿ ಅವಳ ಮಗಳು ಆಗಿದ್ರೂ ಕೂಡ ಅವನು ಇನ್ನೂ ಗೊತ್ತಾಗಿಲ್ವಲ್ಲ ಭೂಮಿ ಅವನ ಮಗಳೇ ಅಂತೇಳಿ. ಹಾಗಾಗಿ ಬೇಜಾರು ಮಾಡಿಕೊಂಡು ಅವನು ರೂಮಿಗೆ ಹೊರಟೋಗ್ತಾನೆ. ಆಮೇಲೆ ರೂಮಿಗೆ ಹೊರಟೋಗಲ್ಲ, ಫಸ್ಟ್ ಇರ್ತಾನೆ ಅಲ್ಲೇ. ಆಮೇಲೆ ಕೇಕೆಲ್ಲ ಅದು ಫೋನ್ ಮಾಡಿಕೊಂಡು ಅವಳ ದೊಡ್ಡ ಮಗಳಿಗೆಲ್ಲ ಫೋನ್ ಮಾಡಿಕೊಂಡು ಅವಳಿಗೆ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು, ಅವಳು ಗಂಡನ ಮನೆಗೆ ಹೋಗಿದ್ದಾಳೆ, ಅಲ್ಲೆಲ್ಲ ವಿಚಾರಿಸ್ಕೊಂಡು ಅಪ್ಪು ಅಂದ್ಕೊಂಡು ತುಂಬ ಖುಷಿಯಾಗಿ, ಚೆನ್ನಾಗಿದ್ದೀಯಮ್ಮ ಹಾಗೆ ಹೀಗೆ ಅಂತೇಳಿ, ಹ್ಞೂ ಅಪ್ಪ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ, ಫಾದರ್ಸ್ ಡೇ ದಿನಾಚರಣೆಯ ಶುಭಾಶಯಗಳಪ್ಪ ಅಂತೆಲ್ಲ ಹೇಳ್ತಾಳೆ. ಹೌದು ಮಗಳೇ, ಸಂತೋಷ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಈ ಕಡೆ ಬಂದು ಕೇಕ್ ಕೊಟ್ಬಿಟ್ಟು ಹಗ್ ಮಾಡ್ತಾನೆ. ಹಗ್ ಮಾಡಿದಾಗ ಅವ್ರ ಮಾವಂಗೆ ಬೇಜಾರಾಗುತ್ತೆ. ಅವ್ರ ಮಾವ ಆ ಕಡೆ ಹೊರಟೋಯ್ತಾನೆ ರೂಮಿಗೆ. ಕೇಕ್ ಕಟ್ ಮಾಡಿರ್ತಾರೆ, ಇನ್ನೇನು ಬಾಯಿಗೆ ಇಡಬೇಕು ಅಂದಾಗ ಅವ್ರ ಮಾವ ಇರಲ್ಲ ಅಲ್ಲಿ. ಆಮೇಲೆ ಸರಿ ಅದೆಲ್ಲ ಸರಿ, ದೊಡ್ಡ ಸಾಹೇಬ್ರು ಎಲ್ಲಿ ಅಂತ ಭೂಮಿ ಕೇಳ್ತಾಳೆ. ಇಲ್ಲೇ ಇದ್ರಲ್ಲ, ಎಲ್ಲಿ ಅಂತ. ಆಮೇಲೆ ನನಗೆ ಎಲ್ಲಿ ಹೋಗೋರೆ ಅಂತ ನನಗೆ ಗೊತ್ತು, ಕರ್ಕೊಂಡು ಬರ್ತೀನಿ ಅಂತ ಅಜಿತ್ತು ಅಲ್ಲಿಗೆ ಹೋಗ್ತಾನೆ ರೂಮಿಗೆ ಹೋಗಿ ಅಲ್ಲಿ ಸಮಾಧಾನ ಮಾಡಿ, ನನ್ನ ಮಗಳು ಇದ್ದಿದ್ರೆ ಈಗ ನನಗೂ ಫಾದರ್ಸ್ ಡೇ ವಿಶ್ ಮಾಡೋಳು, ನನ್ನ ಮಗಳು ಇಲ್ಲದ ಕಾರಣಕ್ಕೆ ಈಗ ನನಗೂ ಬೇಜಾರಾಗ್ತಿದೆ ಅಂತಾನೆ. ಆಮೇಲೆ ಯಾಕೆ ಮಾವ ಎಲ್ಲದಕ್ಕೂ ಬೇಜಾರು ಮಾಡ್ಕೋತೀರಾ, ನಾವೆಲ್ಲ ಇಲ್ವಾ, ಬನ್ನಿ, ನೀವು ನಮ್ಮ ಅಪ್ಪನ ಥರನೇ ಅಲ್ವಾ, ಬನ್ನಿ ಅಂತೇಳಿ ಎಲ್ಲ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆಮೇಲೆ ಅವ್ರ ಅಪ್ಪ ಹೇಳ್ತಾನೆ, ಇಬ್ಬರೂ ಕಟ್ ಮಾಡಿ ಅಂತ ಹೇಳಿರ್ತಾನೆ. ಇಬ್ಬರೂ ಕಟ್ ಮಾಡಿರ್ತಾರೆ ಕೇಕು, ಒಬ್ಬನೇ ಏನು ಕಟ್ ಮಾಡಿರಲ್ಲ. ಆದರೆ ಅಪ್ಪ ಅಂತ ಮಗಳು ಅಂತ ಮಗನೋ ಅಂತ ಇದ್ದಿದ್ರೆ ನನಗೂ ಚೆನ್ನಾಗಿರೋದು ಅನ್ನೋದು ಆವಾಗ ಇದಾಗುತ್ತೆ. ಆಮೇಲೆ ಇದು ಶೂಟ್ ಮಾಡೋದೆಲ್ಲ, ಫ್ಲವರ್ ಶೋ ಎಲ್ಲ ಆರಿಸಿ ಎಲ್ಲ ಮಾಡಿ, ಎಲ್ಲ ಚಪ್ಪಾಳೆ ತಟ್ಟಿ ಎಲ್ಲ ಕೇಕ್ ಕಟ್ ಮಾಡಿ ಎಲ್ಲರೂ ಇದು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಖುಷಿಯಾಗುತ್ತೆ. ಫಾದರ್ಸ್ ಡೇ ಈ ಥರ ಆಚರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಬ್ವಿಯಸ್ಲಿ ಎಲ್ಲ ಮಕ್ಕಳಿಗೂ ಇದು ಚಿಕ್ಕದ್ರಿಂದನೇ ಬಂದುಬಿಟ್ಟಿರುತ್ತೆ. ಫಾದರ್ಸ್ ಡೇ ಇವತ್ತು, ಮದರ್ಸ್ ಡೇ ಇವತ್ತು ಅಂತೇಳಿ ಎಲ್ಲ ಬಂದಿರುತ್ತೆ.
ಫಾದರ್ಸ್ ಡೇ ಆಗಿರೋದ್ರಿಂದ ಅವನ ಹೆಂಡ್ತಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅವನ ಹೆಂಡ್ತಿನೂ ಚಪ್ಪಾಳೆ ತಟ್ತಾಳೆ. ಆ ಬುದ್ಧಿ ಒಂದು ಸಲ ಇಲ್ಲ ಅಂದ್ಕೊಂಡ್ರೆ ಅವಳಿಗೆ ಕರೆಕ್ಟಾಗಿ ಬುದ್ಧಿ ಎಲ್ಲದೂ ಇದೆ. ಆದರೆ ಅವಳು ತಂಗಿ ಮೇಲೆ ದ್ವೇಷ ಇದೆ. ಅದಕ್ಕೋಸ್ಕರ ಆ ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಅವಳು ವೆಯ್ಟ್ ಮಾಡ್ತಿದ್ದಾಳೆ. ಅಷ್ಟು ಬಿಟ್ಟರೆ ಅವಳಿಗೆಲ್ಲ ಮೆಮೊರಿ ಪವರ್ ಎಲ್ಲ ಚೆನ್ನಾಗೇ ಇದೆ. ಆ ಥರ ಏನು ಆತಂಕ ಪಡೋ ಅಂಥದ್ದೇನಿಲ್ಲ. ಆದರೆ ಅವಳು ಹೆಂಗೆ ಅಂದರೆ ಸುಮ್ಮನೆ ಏನೋ ಗೊತ್ತಿಲ್ಲ ಅನ್ನಂಗೆ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೋತಾ ಇರ್ತಾಳೆ. ಆದರೆ ಅವಳು ಮಾತಾಡಲ್ಲ ಅಷ್ಟೇ. ಇದು ಭೂಮಿ ತಾಯಿದು ಹೀಗೆ, ಭೂಮಿ ಅಪ್ಪ ಹಾಗೆ. ಇವಾಗ ಎಲ್ಲರೂ ಕೇಕ್ ಕಟ್ ಮಾಡಿದ್ದಾಯಿತು. ಎಲ್ಲ ಸಮಾಧಾನ ಮಾಡಿ ಇವನಿಗೆ ಅಣ್ಣ ತಂಗಿ ಹೋಗಿ ಸಮಾಧಾನ ಮಾಡ್ತಾಳೆ. ಇದಕ್ಕೆಲ್ಲ ಬೇಜಾರು ಮಾಡ್ಕೊತೀಯ ಅಣ್ಣ, ಬಾ ಅಣ್ಣ ಅಂಥೇಳಿ. ಆಮೇಲೆ ಮಗನಿಗೆ ಹೋಗಿ ಸಮಾಧಾನ ಮಾಡ್ತಾಳೆ, ಅಳಿಯಂದಿರಿಗೆ ಹೋಗಿ ಸಮಾಧಾನ ಮಾಡ್ತಾಳೆ. ಎಲ್ಲ ಆಗೋಗುತ್ತೆ. ಎಲ್ಲರೂ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ತುಂಬ ಖುಷಿಯಾಗಿ ಎಲ್ಲರೂ ಮಾತುಕತೆ ಆಡಿಕೊಂಡು ಬಾ ಬಾ ಅಂಥೇಳಿ ಕೈ ಹಿಡಿದು ಕರ್ಕೊಂಡು ಬರೋಕ್ಕೆ ಹೋಗ್ತಾರೆ. ಎಲ್ಲರೂ ಮಾತಾಡಿ ಕರ್ಕೊಂಡು ಬರ್ತಾರೆ. ಆಗ ಭೂಮಿ ತುಂಬಾ ಅವಳಿಗೂ ಖುಷಿಯಾಗುತ್ತೆ. ಈ ಥರ ಈವೆಂಟ್ಗಳು ನಡೆಯುವಾಗ ಭೂಮಿಗೂ ತುಂಬಾ ಖುಷಿಯಾಗುತ್ತೆ. ಆಮೇಲೆ ಅವರ ಅಪ್ಪಂಗೆ ಹಗ್ ಮಾಡ್ದಂಗೆ ಅವ್ರ ಮಾವಂಗೂ ಹಗ್ ಮಾಡ್ತಾನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಸಂತೋಷ ಪಡ್ತಾರೆ. ಖುಷಿಯಿಂದ ಇವತ್ತಿನ ಫಾದರ್ಸ್ ಡೇ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಖುಷಿ ಪಡ್ತಾರೆ. ಎಲ್ಲದೂ ಇವ್ರ ಮನೆ ಫಂಕ್ಷನ್ಗಳು ಲಿವಿಂಗ್ ಹಾಲಲ್ಲೇ ನಡೆಯುತ್ತೆ ಸಾಮಾನ್ಯವಾಗಿ. ಎಲ್ಲರಿಗೂ ಖುಷಿ ಕೊಡೋ ಅಂಥ ವಿಷಯ ಇದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.